ಇವತ್ತು ರೇವಣ್ಣವರು ಭಾವನಾತ್ಮಕವನ್ನೇ ಮಾತನಾಡ್ತಾ 91ನೇ ಇಸ್ವಿನಲ್ಲಿ ನಾವೆಲ್ಲ ಸಣ್ಣ ಹುಡುಗರುಗಳೇ, ಆಗ ನಾವಿನ್ನೂ ರಾಜಕೀಯಕ್ಕೂ ಬಂದಿರಲಿಲ್ಲ. ದೇವೇಗೌಡರು ರಾಜಕಾರಣ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವು 91ನೇ ಇಸ್ವಿನಲ್ಲಿ ಅದು ಏನು 89ನೇ ಇಸ್ವಿ ಅಸೆಂಬ್ಲಿ ಚುನಾವಣೆಗೆ ಸೋತಿದ್ರು. 91ರಲ್ಲಿ ಎಲೆಕ್ಷನಿಗೆ ಪಾರ್ಲಿಮೆಂಟಿಗೆ ನಿಂತಾಗ ದೊಡ್ಡ ಹೋರಾಟ, ಅದನ್ನು ನೆನೆಸ್ಕೊಂಡು ಸ್ವಲ್ಪ ಅವನಿಗೆ ಕಣ್ಣಲ್ಲಿ ನೀರು ಬಂತು ರೇವಣ್ಣವರಿಗೆ. ಆ ಹೋರಾಟದಲ್ಲಿ ದೇವೇಗೌಡರು 24 ಗಂಟೆ ಏನು ಹೋರಾಟ ಮಾಡಿದ್ರು. ಅದು ಚನ್ನಂಗಳ್ಳಿ ಇರ್ಬೋದು, ಒಂದು 10-12 ಹಳ್ಳಿಗಳು ಹಾಸನ ಜಿಲ್ಲೆಯಲ್ಲಿ, ಆಗ ಸ್ವಲ್ಪ ಹಾಸನ ಜಿಲ್ಲೆಯಲ್ಲಿ ಇದ್ದಿದ್ದು, ಹಾಸನ ತಾಲೂಕಲ್ಲಿ. ಅವತ್ತು ಒಂದು 8-10 ಹಳ್ಳಿಗಳಲ್ಲಿ 100 ಮತದಾನ ಆಗಿದ್ದರಲ್ಲಿ 97-98% ನೀವು ಮತ ಕೊಟ್ಟಿದ್ದೀರಿ ಅಂತ ಹೇಳಿ ಅದನ್ನು ಕೌಂಟ್ ಮಾಡಲ್ಲ ಅಂತ ಆ DC ಅವ್ರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋದರು. ಅವತ್ತು ನಿಮ್ಮಗಳ ಒಂದು ದೇವೇಗೌಡರ ಮೇಲೆ ಕೊಟ್ಟಂಥ ಒಂದು ಆಶೀರ್ವಾದ, ಅದು ಮತ್ತೆ ಅವ್ರನ್ನ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಯಾಗಿ ಹೋಗ್ತಕ್ಕಂಥ ಒಂದು ಶಕ್ತಿ ಬಂದಿದ್ರೆ, ಅದು ಈ ಭಾಗದಲ್ಲಿ ನೀವೇನು ದೇವೇಗೌಡರಿಗೆ ಆಶೀರ್ವಾದ ಮಾಡಿದಿರಿ ಅದರ ಪ್ರತಿಫಲ. ಮುಖ್ಯಮಂತ್ರಿನೂ ಆದರೂ ಪ್ರಧಾನಮಂತ್ರಿನೂ ಆಗಿದ್ದರು. ಅವರಿಗೆ ಹಲವಾರು ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದಿದ್ದರು. ಅವರು 60 ವರ್ಷ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗಿದ್ದ 18 ತಿಂಗಳು, 10 ತಿಂಗಳು ಪ್ರಧಾನಮಂತ್ರಿ, ಮತ್ತು ಒಂದು 2 ವರ್ಷ ನೀರಾವರಿ ಮಂತ್ರಿ. ಇನ್ನು ಉಳಿದಿದ್ದೆಲ್ಲ ವಿರೋಧ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬಂದವರು. ಇವತ್ತು ನನಗೆ 2 ಬಾರಿ ರಾಜಕೀಯದಲ್ಲಿ ನನಗೇನು ರಾಜಕೀಯ ಬರಬೇಕು ಅಂತ ಇದ್ದಾನಲ್ಲ, ರೇವಣ್ಣ ಒಬ್ಬ ಇದ್ದಿದ್ದ ರಾಜಕೀಯದಲ್ಲಿ. ಅಲ್ಲಿ ಬೆಂಗಳೂರಿನ ಸುತ್ತಮುತ್ತ ಏನು ನಮ್ಮ ಹಳ್ಳಿಗಳಿದ್ದಾವೆ, ಅಲ್ಲೂ ಸಹ ದೇವೇಗೌಡರ ಬಗ್ಗೆ ಅಭಿಮಾನ ಏನಿಟ್ಟಿದ್ರು. ನಮ್ಮ ಮೇಲೂ ಒತ್ತಡ ಹಾಕ್ಬಿಟ್ರೆ ಅಲ್ಲಿ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದವನೆಲ್ಲ ರಾಜಕೀಯಕ್ಕೆ ಬಂದ ಮೇಲೆ ಆ ಭಾಗದ ಜನ ಪ್ರೀತಿಯಿಂದ ನಮ್ಮನ್ನೇನು ಬೆಳೆಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದಾಗ ರೈತರು ಮಾಡಿದಂಥ ಸಾಲ ಮನ್ನಾ ಮಾಡೋದು ನನ್ನ ಮೊದಲನೇ ಆದ್ಯತೆ. ದೇವೇಗೌಡರು ನನಗೆ ಅವಾರ ಅದೆಲ್ಲದಕ್ಕಿಂತ ಸಾಲ ಮನ್ನಾ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ರೇವಣ್ಣ ಅವರಂತೂ ಹಾಸನ ಜಿಲ್ಲೆಗೆ ನಾನು ಅಧಿಕಾರದಲ್ಲಿ ಇದ್ದಂಥ 18 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ, ಆ ಒಂದು ಸನ್ನಿವೇಶದಲ್ಲಿ ಒಂದೊಂದು ನಿಮಿಷನೂ ವೇಸ್ಟ್ ಮಾಡಿದೆ, ಆ ಸಮಯ ವ್ಯರ್ಥ ಮಾಡಿದೆ. ಹಾಸನ ಜಿಲ್ಲೆ ಅಭಿವೃದ್ಧಿಗೋಸ್ಕರವಾಗಿ ಅವನು ಪಟ್ಟಿರ್ತಕ್ಕಂಥ ಶ್ರಮ ಎಲ್ಲ ನಾನು ನೋಡಿದ್ದೀನಿ. ಇವತ್ತು ಈ ಭಾಗದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ನಾವುಗಳಿದ್ದಂಥ ಕಡಿಮೆ ಅವಧಿನಲ್ಲೂ ನಿಮ್ಮ ಒಂದು ಋಣ ತೀರಿಸ್ತಕ್ಕಂಥದ್ದಕ್ಕೆ ರೇವಣ್ಣವ್ರು ಮಾಡಿರ್ತಕ್ಕಂಥ ಯೋಜನೆಗಳೇನಿದೆ, ಇವತ್ತು ಸಹ ಹಲವಾರು ಹಳ್ಳಿಗಳಿಗೆ ನಾವು ಬಂದರೆ, ನಾವು ಚಿಕ್ಕ ಹುಡುಗರಲ್ಲಿ ನಾವು ಏನು ನಮ್ಮ ಕುಟುಂಬದಲ್ಲಿ ಮದುವೆ ಕಾರ್ಯಕ್ರಮಗಳಾಗು, ಅಂಕಪುರದಲ್ಲಿ ಒಂದು ಕಡೆ ಒಂದು ನಮ್ಮ ತಾಯಿ ತಮ್ಮನಿಗೆ ಮದುವೆ ಮಾಡ್ಕೊಂಡಿದ್ರು, ಅಲ್ಲಿಂದ ಅಂಕನಹಳ್ಳಿ ಅಂತೇಳಿ ಇನ್ನೊಂದು ಅಲ್ಲೊಂದು ಕಡೆ ಸಂಬಂಧ ಬೆಳೆಸಿದ್ರು. ಅಲ್ಲೆಲ್ಲ ಬಂದಾಗ ಊರುಗಳು ಹೇಗಿತ್ತು, ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ ಆಯ್ತದೆ. ಅದರಿಂದ ಇವತ್ತು ನಾನು ಒಂದು ನಿಮಗೆ ಹೇಳ್ತೇನೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಪ್ರೀತಿ ವಿಶ್ವಾಸವೇ ನಮಗೆ ಶ್ರೀರಕ್ಷೆ. ಇವತ್ತು ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದರು, ನಿಮ್ಮಗಳ ಒಂದು ಆಶೀರ್ವಾದದಲ್ಲಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆಯ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಈ ಜಿಲ್ಲೆಯ ಒಂದು ಹೆಸರನ್ನು, ನೀವೇನು ಈ ಕುಟುಂಬವನ್ನು ಸಾಕಿ ಬೆಳೆಸಿದ್ದೀರಿ, ನಿಮ್ಮ ಒಂದು ಹೆಸರನ್ನ ಉಳಿಸ್ತಕ್ಕಂಥದ್ದನ್ನು ಈ ದೇಶದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.